ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾದ್ರೆ ಸಾಕು RSSನ ನೋಂದಣಿ ಬಗ್ಗೆ ಮಾತಾಡ್ತಾರೆ, RSS ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ವರ್ಷಕ್ಕೆ ಬರುತ್ತೆ, ಏನಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. 5,000 ಕೋಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾದ್ರೆ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಏನೂ ಕಾಣ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ KKRDB ಒಂದು ವರ್ಷಕ್ಕೆ 5,000 ಕೋಟಿ ಬೇರೆ ಬರುತ್ತೆ. ಅದು ಎಲ್ಲಿ ಹೋಯ್ತು? ಅದರಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತೀರಿ, ದುರಸ್ತಿ ಆಗಿದೆ ಅಂತ ತೋರಿಸ್ತೀವಿ, ಇಲ್ಲಿ ಯಾಕಿಲ್ಲ ಈಗ ಅದು? ಆ 5,000 ಎಲ್ಲಿ ಹೋಯ್ತು? ಈ ರೀತಿ ಬೇಕಾದಷ್ಟು ಕಡೆಗೆ ಜನ ಸಂಪರ್ಕ ಆಗಬೇಕು. ಈ ರಸ್ತೆಗಳು ಈ ಪರಿಸ್ಥಿತಿ ಇದ್ದರೆ ರಾಜ್ಯದ ಏಳಿಗೆ ಹೇಗಾಗತ್ತೆ? ಹೋಗ್ಲಿ, ಇದನ್ನೆಲ್ಲ ಯಾರು ಮಾಡಬೇಕು? RSSನವ್ರು ಮಾಡಬೇಕಾ? ಬೆಳಗ್ಗೆ ಇದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, RSSನವರೇ ಯಾಕೆ ಮಾಡಲಿಲ್ಲ ರಸ್ತೆಗಳನ್ನಂತ ಕೇಳ್ತೀರಾ ನಾಳೆಯಿಂದ? ಅಥವಾ BJPಯವರೇ ನೀವು ಯಾಕೆ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಏನು ಮಾಡ್ತಿದ್ದೀರಿ ಅಂತ ಕೇಳ್ತೀರಾ? ಅಥವಾ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳ್ತೀರಾ? ಅಥವಾ ಟ್ರಂಪ್ ಮೋದಿಜಿ ಅವರು ಕಾರಣ, ಅವರಿಬ್ಬರು ಒಂದಾಗ್ಬಿಟ್ಟವ್ರೆ, ಸರೆಂಡರ್ ಆಗ್ಬಿಟ್ಟವ್ರೆ, ಹಂಗೆ ಹೇಳ್ತೀರಾ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾದ್ರೆ ಸಾಕು RSSನ ನೋಂದಣಿ ಬಗ್ಗೆ ಮಾತಾಡ್ತಾರೆ, RSS ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ವರ್ಷಕ್ಕೆ ಬರುತ್ತೆ, ಏನಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. 5,000 ಕೋಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾದ್ರೆ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಏನೂ ಕಾಣ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ KKRDB ಒಂದು ವರ್ಷಕ್ಕೆ 5,000 ಕೋಟಿ ಬೇರೆ ಬರುತ್ತೆ. ಅದು ಎಲ್ಲಿ ಹೋಯ್ತು? ಅದರಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತೀರಿ, ದುರಸ್ತಿ ಆಗಿದೆ ಅಂತ ತೋರಿಸ್ತೀವಿ, ಇಲ್ಲಿ ಯಾಕಿಲ್ಲ ಈಗ ಅದು? ಆ 5,000 ಎಲ್ಲಿ ಹೋಯ್ತು? ಈ ರೀತಿ ಬೇಕಾದಷ್ಟು ಕಡೆಗೆ ಜನ ಸಂಪರ್ಕ ಆಗಬೇಕು. ಈ ರಸ್ತೆಗಳು ಈ ಪರಿಸ್ಥಿತಿ ಇದ್ದರೆ ರಾಜ್ಯದ ಏಳಿಗೆ ಹೇಗಾಗತ್ತೆ? ಹೋಗ್ಲಿ, ಇದನ್ನೆಲ್ಲ ಯಾರು ಮಾಡಬೇಕು? RSSನವ್ರು ಮಾಡಬೇಕಾ? ಬೆಳಗ್ಗೆ ಇದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, RSSನವರೇ ಯಾಕೆ ಮಾಡಲಿಲ್ಲ ರಸ್ತೆಗಳನ್ನಂತ ಕೇಳ್ತೀರಾ ನಾಳೆಯಿಂದ? ಅಥವಾ BJPಯವರೇ ನೀವು ಯಾಕೆ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಏನು ಮಾಡ್ತಿದ್ದೀರಿ ಅಂತ ಕೇಳ್ತೀರಾ? ಅಥವಾ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳ್ತೀರಾ? ಅಥವಾ ಟ್ರಂಪ್ ಮೋದಿಜಿ ಅವರು ಕಾರಣ, ಅವರಿಬ್ಬರು ಒಂದಾಗ್ಬಿಟ್ಟವ್ರೆ, ಸರೆಂಡರ್ ಆಗ್ಬಿಟ್ಟವ್ರೆ, ಹಂಗೆ ಹೇಳ್ತೀರಾ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾದ್ರೆ ಸಾಕು RSSನ ನೋಂದಣಿ ಬಗ್ಗೆ ಮಾತಾಡ್ತಾರೆ, RSS ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ವರ್ಷಕ್ಕೆ ಬರುತ್ತೆ, ಏನಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. 5,000 ಕೋಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾದ್ರೆ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಏನೂ ಕಾಣ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ KKRDB ಒಂದು ವರ್ಷಕ್ಕೆ 5,000 ಕೋಟಿ ಬೇರೆ ಬರುತ್ತೆ. ಅದು ಎಲ್ಲಿ ಹೋಯ್ತು?
ಅದರಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತೀರಿ, ದುರಸ್ತಿ ಆಗಿದೆ ಅಂತ ತೋರಿಸ್ತೀವಿ. ಇಲ್ಲಿ ಯಾಕಿಲ್ಲ ಈಗ ಅದು? ಆ 5,000 ಎಲ್ಲಿ ಹೋಯ್ತು? ಈ ರೀತಿ ಬೇಕಾದಷ್ಟು ಕಡೆಗೆ ಜನ ಸಂಪರ್ಕ ಆಗಬೇಕು. ಈ ರಸ್ತೆಗಳು ಈ ಪರಿಸ್ಥಿತಿ ಇದ್ರೆ ರಾಜ್ಯದ ಏಳಿಗೆ ಹೇಗಾಗತ್ತೆ? ಹೋಗ್ಲಿ, ಇದನ್ನೆಲ್ಲ ಯಾರು ಮಾಡಬೇಕು? RSS ನವ್ರು ಮಾಡಬೇಕಾ? ಬೆಳಗ್ಗೆ ಇದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, RSS ನವರೇ ಯಾಕೆ ಮಾಡಲಿಲ್ಲ ರಸ್ತೆಗಳನ್ನಂತ ಕೇಳ್ತೀರಾ ನಾಳೆಯಿಂದ? ಅಥವಾ ಬಿಜೆಪಿಯವರೇ ನೀವು ಯಾಕೆ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತೀರಾ? ಅಥವಾ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳ್ತೀರಾ? ಅಥವಾ ಟ್ರಂಪ್ ಮೋದಿಜಿ ಅವರು ಕಾರಣ, ಅವರಿಬ್ರು ಒಂದಾಗ್ಬಿಟ್ಟವ್ರೆ, ಸರೆಂಡರ್ ಆಗ್ಬಿಟ್ಟವ್ರೆ, ಹಂಗೆ ಹೇಳ್ತೀರಾ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬೆಳಗಾದ್ರೆ ಸಾಕು RSSನ ನೋಂದಣಿ ಬಗ್ಗೆ ಮಾತಾಡ್ತಾರೆ, RSS ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಅಂತ ಹೇಳಿ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 5,000 ಕೋಟಿ ವರ್ಷಕ್ಕೆ ಬರುತ್ತೆ, ಏನಾಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಅವರು. 5,000 ಕೋಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಳಗಾದ್ರೆ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡ್ತಾರೆ, ಅಭಿವೃದ್ಧಿ ಏನೂ ಕಾಣ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ KKRDB ಒಂದು ವರ್ಷಕ್ಕೆ 5,000 ಕೋಟಿ ಬೇರೆ ಬರುತ್ತೆ. ಅದು ಎಲ್ಲಿ ಹೋಯ್ತು? ಅದರಲ್ಲಿ ಎಲ್ಲಿ ನೋಡಿದ್ರು ರಸ್ತೆ ಮಾಡಿದ್ದೀವಿ ಅಂತ ತೋರಿಸ್ತೀರಿ, ದುರಸ್ತಿ ಆಗಿದೆ ಅಂತ ತೋರಿಸ್ತೀವಿ. ಇಲ್ಲಿ ಯಾಕಿಲ್ಲ ಈಗ ಅದು? ಆ 5,000 ಎಲ್ಲಿ ಹೋಯ್ತು? ಈ ರೀತಿ ಬೇಕಾದಷ್ಟು ಕಡೆಗೆ ಜನ ಸಂಪರ್ಕ ಆಗಬೇಕು. ಈ ರಸ್ತೆಗಳು ಈ ಪರಿಸ್ಥಿತಿ ಇದ್ರೆ ರಾಜ್ಯದ ಏಳಿಗೆ ಹೇಗಾಗತ್ತೆ? ಹೋಗ್ಲಿ, ಇದನ್ನೆಲ್ಲ ಯಾರು ಮಾಡಬೇಕು? RSS ನವ್ರು ಮಾಡಬೇಕಾ? ಬೆಳಗ್ಗೆ ಇದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ, RSS ನವರೇ ಯಾಕೆ ಮಾಡಲಿಲ್ಲ ರಸ್ತೆಗಳನ್ನಂತ ಕೇಳ್ತೀರಾ ನಾಳೆಯಿಂದ? ಅಥವಾ ಬಿಜೆಪಿಯವರೇ ನೀವು ಯಾಕೆ ಮಾಡಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು ಏನ್ ಮಾಡ್ತಿದ್ದೀರಿ ಅಂತ ಕೇಳ್ತೀರಾ? ಅಥವಾ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳ್ತೀರಾ? ಅಥವಾ ಟ್ರಂಪ್ ಮೋದಿಜಿ ಅವರು ಕಾರಣ, ಅವರಿಬ್ರು ಒಂದಾಗ್ಬಿಟ್ಟವ್ರೆ, ಸರೆಂಡರ್ ಆಗ್ಬಿಟ್ಟವ್ರೆ, ಹಂಗೆ ಹೇಳ್ತೀರಾ?